ಸರ್ ಇಷ್ಟೆಲ್ಲ ಗುರುದೇ ಕಾರಣ ಹಾಂ ನಮ್ಮ ದೊಡ್ಡಪ್ಪನ ಮಗ ದಿವಂಗತ ಮಲೆರಂಗಪ್ಪನ ಮಗ ಶ್ರೀರಂಗ ನಾಯಕ್ ಅಂತ ಹೇಳ್ಬಿಟ್ಟು ಈ ದೇವಸ್ಥಾನಕ್ಕೆ ಜಾಗನ ಡೊನೇಟ್ ಮಾಡ್ತಾ ಇದ್ದಾರೆ. ಅದು ದೇವಸ್ಥಾನಕ್ಕೆ ಕೊಡ್ತಾ ಇದ್ದಾರೆ. ಅದು ಬಹಳ ಮುಖ್ಯವಾದದ್ದು. ತಮಿಳುನಾಡಿನ ಶ್ರೀರಂಗಂ ಪಟ್ಟಣದಲ್ಲಿರುವ ಪ್ರಸಿದ್ಧಿಯಾದಂಥ ರಂಗನಾಥ ಸ್ವಾಮಿಯ ದೇವಸ್ಥಾನದ ಮಾದರಿಯಲ್ಲಿಯೇ ಪಾವಗಡದಲ್ಲೂ ಸಹ ಪಟ್ಟಣದ ಅಗಸರ ಕುಂಟೆಯ ಆಲದ ಮರದ ತೋಟದಲ್ಲಿ ನಿರ್ಮಾಣವಾಗಿದೆ. ಎಸ್, ಶ್ರೀರಂಗಂನಲ್ಲಿ ಇರುವ ಮಾದರಿಯಲ್ಲಿಯೇ ಈ ಒಂದು ದೇವಸ್ಥಾನವೂ ಸಹ ಇದ್ದು, ಏಕಾದಶಿ ಪ್ರಯುಕ್ತ 3 ದಿನಗಳ ಕಾಲ ಈ ಒಂದು ದೇವಸ್ಥಾನದ ಸಮಿತಿ ವತಿಯಿಂದ ಅತ್ಯಂತ ವೈಭವದಿಂದ ವಿಜೃಂಭಣೆಯಿಂದ ಈ ಒಂದು ಏಕಾದಶಿ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಮರ್ಮನ್ ತೋಟ ಬುಡಕಟ್ಟು ಕುಟುಂಬಸ್ಥರಿಂದ ಈ ಒಂದು ದೇವರ ಉತ್ಸವವನ್ನು ಕಳೆದ 50-60 ವರ್ಷಗಳಿಂದ ಹಮ್ಮಿಕೊಳ್ಳಲಾಗುತ್ತಿದ್ದು, ಬನ್ನಿ ಹಾಗಾದರೆ ಈ ಒಂದು ದೇವಸ್ಥಾನದ ಇತಿಹಾಸದ ಬಗ್ಗೆ ಈ ಒಂದು ಹಿರಿಯರಾದಂಥ ಮಲೆ ರಂಗಪ್ಪ ಮತ್ತು ಮುರಾದಿ ಶಾಲೆಯ ಶಿಕ್ಷಕರಾದಂಥ ರಂಗನಾಥ್ ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ಕೇಳೋಣ. ಪೂರ್ವಿಕರು ಅಂದರೆ ತಾತ ಮುತ್ತಾತ ಅವ್ರ ಇದರಿಂದನೂ ನಡ್ಕೊಂಡ್ ಬರ್ತಾ ಇದ್ದಾರೆ ಸರ್. ಅಲ್ಲ, ಈಗ ಇದನ್ನೆಲ್ಲ ಯಾವ ರೀತಿ ಅಭಿವೃದ್ಧಿ ಮಾಡಿದ್ರಿ ಅಂತ ದೇವಸ್ಥಾನ ಸರ್? ಇದು ಪ್ರತಿ ವರ್ಷನೂ ಫಸ್ಟಿಗೆ ನಮ್ಮ ಅಣ್ಣ ತಮ್ಮಂದರು ಮಾತ್ರ ಎಲ್ಲ ಸೇರ್ಕೊಂಡು ಮಾಡ್ತಾ ಇದ್ದೀವಿ. ನಿಮ್ಮ ಯಾವುದು ಬುಡಕಟ್ಟು ಯಾವುದಂತ, ಯಾವ ಒಂದು ಇದು ಅಂತ? ಸರ್ ನಮ್ಮ ಮರ್ಮನ್ ತೋಟದವರು ಅಂತ. ಹೇಳಿ. ಮರ್ಮನ್ ತೋಟದವರು ಅಂತ ಹೇಳ್ಬಿಟ್ಟು ನಮ್ಮ ತಾತ ಕಾಲದಿಂದಲೂ ಅಭಿವೃದ್ಧಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅಂದರೆ ಅವಾಗ ಭಾಳ ಕಮ್ಮಿ ಸರ್. ಅವಾಗ ಅಂದರೆ ಅವತ್ತಿನ ಕಾಲದಲ್ಲೂ ಅಷ್ಟೇ ಇದಿತ್ತಲ್ಲ. ಬರ್ತಾ ನಾಗರಿಕತೆ ಇದೆಲ್ಲ ಜಾಸ್ತಿ ಆದಾಗ ಈ ದೇವಸ್ಥಾನನೂ ಅಭಿವೃದ್ಧಿ ಹೊಂದುತ್ತಾ ಹೋಗ್ತಾ ಇದೆ. ಅಲ್ಲ, ಈಗ ಈ ವಿಗ್ರಹ ಇದೆಯಲ್ಲ, ವಿಗ್ರಹನ ಅದನ್ನ ಮೂಲ ಸ್ವರೂಪ ಏನಂತ ನೀವು ಮಾಡಿಸಿರೋದು? ಸರ್, ವಿಗ್ರಹ ಪ್ರತಿಷ್ಠಾಪನೆ ಮಾಡಿ 2 ವರ್ಷ ಆಯ್ತು. ಅದರಿಂದ ಏನಿತ್ತು? ಅದ್ರ ಹಿಂದ್ಗಡೆ ಗುಹೆ ಇತ್ತು. ಗುಹೆ ಅಂದರೆ ಇಷ್ಟೇ ಬಾಗಿಲು. ಒಬ್ಬ ಮನುಷ್ಯ ಮಾತ್ರ ಒಳಗಡೆ ಹೋಗಿ ಪೂಜೆ ಮಾಡಬೇಕಾಗಿತ್ತು, ಪೂಜಾರಪ್ಪನವರು ಅಷ್ಟೇ. ಅದು ನಾನು ಈಗ ಅಲ್ಲಿ ಗುಡ್ಡ ಇದೆಯಲ್ಲ, ಗುಡ್ಡದ ಹತ್ರ ಏನೋ ಜೀವರದ ಆಭರಣಗಳೆಲ್ಲ ಹೋಗಿ ಇಟ್ಟು ಬರ್ತಿದ್ರಂತೆ ಪ್ರತಿ ವರ್ಷ ಅಂತ ಗೊತ್ತಾಯ್ತು. ಯಾವ ಥರ ಅದು ಏನು ಅಂತ? ಹಿಂದೆ ಸರ್ ಅದು. ಸರ್, ಅದು ದೊಡ್ಡ ದೇವರು ಸರ್. ಅಲ್ಲಿ ದೊಡ್ಡ ದೇವರು ಅದು ಮಾಡಿದಾಗ ಪ್ರತಿ ವರ್ಷನೂ ಅಲ್ಲಿ ಅಂದರೆ 3 ವರ್ಷಕ್ಕೋಸ್ಕರ 5 ವರ್ಷ ಮಾಡ್ತಾ ಇದ್ರು. ಆಗ ಮಾಡಿದಾಗ ಅಲ್ಲಿರೋ ಗುಡ್ಡದಲ್ಲಿರೋ ದೇವ್ರನ್ನ ವಿಗ್ರಹಗಳನ್ನೆಲ್ಲ ತಂದು ಜಲ್ದಿ ಮಾಡಿ ಪೂಜೆ ಮಾಡಿ ಮಾಡ್ತಾ ಇದ್ರು ಸರ್. ವಿಶೇಷವಾಗಿ ಇದು ಚಿಕ್ಕ ದೇವ್ರು ಸರ್ ನಾವು ಮಾಡ್ತಾ ಇರೋದು. ಈಗ ಪ್ರತಿ ವರ್ಷ ಏಕಾದಶಿ ಸಮಯದಲ್ಲಿ ಮಾತ್ರ ಈ ಥರ ಇದೆಲ್ಲ ಮಾಡ್ತಾರೆ. ಮತ್ತೆ ಪ್ರತಿ ಶನಿವಾರನೂ ಪೂಜೆ ಇರುತ್ತೆ. ಈಗ ರೆಸ್ಟ್ ಮಾಡ್ಕೋಬೇಕು ಸಮುದಾಯ ಭವನ ಅಂತ ಹೇಳ್ಬಿಟ್ಟು ಒಂದು ಸಮುದಾಯ ಭವನ ಮಾಡಿಕೊಂಡು ಸಣ್ಣ ಪುಟ್ಟ ಜನಕ್ಕೆಲ್ಲ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು. ಓಕೆ. ಈಗ ಬೇರೆ ಶನಿವಾರ ಸೋಮವಾರ ದಿನ ಪೂಜೆ ಮಾಡ್ತಾರೆ. ಶನಿವಾರ ಮಾತ್ರ ಪೂಜೆ ಇರುತ್ತೆ ಸರ್. ಓಕೆ. ಈಗ ಸರ್ಕಾರಕ್ಕೆ ಏನಾದರೂ ಒತ್ತಡ ಮಾಡ್ತೀರಾ? ಟ್ರಸ್ಟ್ ಮಾಡ್ಬೇಕು ಸರ್, ಕೇಳಬೇಕು ಅಂತ, ತಗೋಬೇಕು ಅಂತ. ಓಕೆ. ಕಳಸ ಬರುತ್ತೆ ಮನೆಯಿಂದ. ಕಳಸ ಬಂದು ರಾತ್ರಿ ಇಲ್ಲಿ ಕಳಸ ಇರುತ್ತೆ. ಓಕೆ. ಇವತ್ತು ಆ್ಯಕ್ಚುಲಿ ನಿನ್ನೆ 3 ದಿನದಿಂದ ಉಪವಾಸ ಇದ್ದಾರೆ ಅವರು. 3 ದಿನದಿಂದ ಯಾರು ಇವರು ಪೂಜಾರಪ್ಪನವರು ಅವರೆಲ್ಲ 3 ದಿನದಿಂದ ಉಪವಾಸ. ಇವತ್ತು ಸಾಯಂಕಾಲ ಉಪವಾಸ ಬಿಟ್ಟಿದ್ದಾರೆ ಅವರು. ಓಕೆ. ಹಂಗಾಗಿ ಇವತ್ತು ಅನ್ನ ಸಂದರ್ಪಣೆ ಅಂತ ಹೇಳ್ಬಿಟ್ಟು ನಾವೇ ಎಲ್ಲ ನಮ್ಮ ಅಣ್ಣ ತಮ್ಮಂದರು ಸೇರ್ಕೊಂಡು ಹಾಕೊಂಡು ಇಷ್ಟೆಲ್ಲ ಮಾಡ್ತಾ ಇದ್ದೀವಿ. ನಾಳೆ ಮನೆ ಸೇರಿಸ್ತೀವಿ ಸರ್. ಇಲ್ಲಿ ಕಳಸ ತರ್ತಾರೆ ಸರ್. ಕಳಸ ತಂದು ಕಳಸನ ವಾಪಸ್ ನಾಳೆ ರಿಟರ್ನ್ ತಗೊಂಡೋಗ್ತಾರೆ. ತಗೊಂಡೋದಾಗ 3 ದಿನ ಜಾತ್ರೆ ಮಾಡ್ತಾರೆ ಸರ್. ಮುದ್ರಂಗ ನಾಯಕು, ಅಶ್ವಥ್ ನಾಯ್ಕು, ರಂಗಸೋಮಪ್ಪ ಸರ್, ಮತ್ತೆ ಮಲೆರಂಗಪ್ಪ, ತಿಪ್ಪೇರಂಗಪ್ಪ, ಪುಟ್ಟರಂಗಪ್ಪ, ವಿಜಯಕುಮಾರ್, ಕಳಸ ಅವರವರು ರಂಗನಾಥ್ ಅಂತ ಹೇಳ್ಬಿಟ್ಟು, ಪೂಜಾರಪ್ಪರು ಮುದ್ರಂಗ. ನಾವು ದೇವ್ರು ಕೊಡ್ತಾರೆ ಅಲ್ವಾ? ದೇವ್ರು ನಾವೇನು ದೇವ್ರನ್ನ ಕೇಳೋಕ್ಕಲ್ಲ, ದೇವ್ರ ನಮಗೆ ಕೊಡ್ತಾರೆ. ಅವ್ರ ಆ ದೇವರಲ್ಲಿ ಪವರ್ ಇರೋದ್ರಿಂದ ಇಷ್ಟು ಜನ ಇವತ್ತೆಲ್ಲ ಕಾರ್ಯಕ್ರಮ ಮಾಡ್ತಾ ಇರೋದು. ಇನ್ನು ಇವತ್ತು ಆಲದ ಮರದ ರಂಗನಾಥ ಸ್ವಾಮಿ ದೇವಸ್ಥಾನದ ವತಿಯಿಂದ ಏಕಾದಶಿ ಪ್ರಯುಕ್ತ ನಡೆದ 3 ದಿನಗಳ ಜಾತ್ರಾ ಮಹೋತ್ಸವದಲ್ಲಿ ಆಗಮಿಸಿದ ಎಲ್ಲ ಭಕ್ತರಿಗೆ ಅನ್ನಪ್ರಸಾದವನ್ನು ಏರ್ಪಡಿಸಲಾಗಿದ್ದು, ಸೋಮವಾರ ರಾತ್ರಿ ಉತ್ಸವ ಮೂರ್ತಿಗಳನ್ನು ಪಾವಗಡ ಪಟ್ಟಣದ ವೇಣುಗೋಪಾಲ ಸ್ವಾಮಿ ಗುಡಿಯವರೆಗೂ ಮೆರವಣಿಗೆಯನ್ನು ನಡೆಸಲಾಯಿತು.
ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತು ನೀಡಿ, ಪ್ರೋತ್ಸಾಹಿಸಿ, ಬೆಂಬಲಿಸಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು ಪಾವಗಡ ಪವರ್ ನ್ಯೂಸ್.